ಸೊ ಗಾಯ್ಸ್, ಈಗ ಯೂಟ್ಯೂಬಲ್ಲಿ ಬಂದುಬಿಟ್ಟು ಏರೇಟ್ ಫ್ಯೂಚರ್ ಬಂದಾದಮೇಲೆ ಮಾನಿಟೈಸೇಷನು ಇನ್ನೂ ಈಸಿ ಆಗಿಬಿಟ್ಟಿದೆ. ಓಕೆನಾ. ಸೊ ನಮಗೇನು ಬೇಕು, ನಮಗೆ 1000 ಸಬ್ಸ್ಕ್ರೈಬರ್ಸ್ ಬೇಕು ಆ್ಯಂಡ್ ಅದ್ರ ಜೊತೆಗೆ 4000 ವಾಚ್ ಟೈಮ್ ಅವರ್ ಬೇಕು. ಆ್ಯಂಡ್ ನಾವು ಶಾರ್ಟ್ ವಿಡಿಯೋ ಏನಾದರೂ ಮಾಡ್ತಾಯಿದ್ರೆ ನಮಗೆ 10 ಮಿಲಿಯನ್ ವ್ಯೂಸ್ ಬೇಕು, ಅದ್ರ ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ ಬೇಕು. ಓಕೆನಾ. ಈಗ ಯೂಟ್ಯೂಬಲ್ಲಿ ಒಂದು ಗೋಡೆ ಇದೆ. ಓಕೆನಾ. ಏನು ಗೋಡೆ, ಈಗ ನಾನು ಏನು ಹೇಳ್ಕೊಟ್ನಲ್ಲ ಕ್ರೈಟೇರಿಯಾ, ಅದನ್ನು ಕಂಪ್ಲೀಟ್ ಮಾಡಿದ್ರೇ ನಿಮ್ಗೆ ಏನಾಗೋದು, ನಿಮ್ಮದು ಚಾನೆಲ್ಲು ಮಾನಿಟೈಸೇಷನ್ ಆಗೋದು. ಓಕೆನಾ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಮಾನಿಟೈಸೇಷನ್ ಆದಮೇಲೆ ಒಂದು ಆ್ಯಡ್ ಬರುತ್ತೆ, ಆ್ಯಡಿಂದ ನಮಗೆ ದುಡ್ಡು ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಏನು ಮೈನ್ ಥಿಂಗ್ ಅಂದರೆ, ತುಂಬ ಜನ ಓಕೆನಾ ಅಂದ್ಕೊಳ್ಳಿ, ಈಗ 90 to 80% ಜನ ಏನಿದ್ದಾರೆ ಅದು ಕಂಪ್ಲೀಟೇ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಏನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, 1000 ಸಬ್ಸ್ಕ್ರೈಬರ್ಸ್, ಅದ್ರ ಜೊತೆಗೆ 4000 ವಾಚ್ ಟೈಮ್ ಅವರು. ಓಕೆನಾ. ಸೊ ಇಷ್ಟು ಜನ ಅಂದರೆ ಮೇ ಬಿ ಅಂದ್ಕೊಳ್ಳಿ, ಒಂದು 100%ಅಲ್ಲಿ ಒಂದು 10% ಜನ ಮಾತ್ರ ಮುಂದೆ ಹೋಗ್ಬಿಡ್ತಾರೆ, ಗ್ರೋ ಮಾಡ್ಕೊತಾರೆ ಚಾನಲ್ಲು, ಅವ್ರು ಮುಂದೆ ಹೋಗ್ಬಿಡ್ತಾರೆ. ಇನ್ನು 90 to 80% ಜನ ಏನಿರ್ತಾರೆ ಅವ್ರು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಎಲ್ಲಿದ್ದಾರೆ ಅಲ್ಲೇ ಇರ್ತಾರೆ, ಅವ್ರ ಚಾನಲ್ಲು ಗ್ರೋನೂ ಆಗಲ್ಲ. ಸೊ ಏನಕ್ಕಂದರೆ ನೀವು ವೀಡಿಯೋ ಚೆನ್ನಾಗಿ ಮಾಡಲ್ಲ, ಹಾಗಾಗಿ ಆ ಕಾರಣದಿಂದ ನಿಮಗೆ ವಾಚ್ ಟೈಮ್ ಸಿಗೋಲ್ಲ. ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ವೀಡಿಯೋದಲ್ಲಿ ನಿಲ್ಲಲ್ಲ, ನೋಡಲ್ಲ, ಹೋಗ್ಬಿಡ್ತಾರೆ. ಓಕೆನಾ. ನಿಮ್ಮ ಚಾನೆಲ್ಲು ಮುಂದಕ್ಕೆ ಹೋಗಿ ಗ್ರೋ ಆಗೋಲ್ಲ. ಸೊ ಈಗ ಯೂಟ್ಯೂಬ್ ಏನು 2 ಫ್ಯೂಚರ್ ಕೊಟ್ಟಿದೆ, ಅದರಿಂದ ನೀವು ಈಸಿಲಿ ಚಾನೆಲ್ನ ಗ್ರೋ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದೇನಿದೆ, ಈಸಿಲಿ ನಿಮಗೆ ವೀಡಿಯೋ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ ನೀವು ವೀಡಿಯೋನ ಮಾಡ್ಕೋಬೋದು ತುಂಬ ಈಸಿಯಾಗಿ. ಓಕೆನಾ. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ ನಿಮಗೆ ಆಗ್ಲೇ ಗೊತ್ತಾಗೋದು. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಎಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಾಮೆಂಟ್ ಮಾಡಿ, ಅದ್ರ ಜೊತೆಗೆ ನಮ್ಮ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮ್ಗೆ ಏನು ಮಾಡಬೇಕಿಲ್ಲಿ, ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನೋಡಿ, ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಮಗೇನು ಮಾಡಬೇಕಂದ್ರೆ, ಸೊ ಏನು ಮೊದಲನೇ ಫ್ಯೂಚರ್ ಇದೆ ಅದನ್ನು ನಾನು ನಿಮಗೆ ಹೇಳ್ತಾ ಇರೋದು. ಸೊ ಮೊದಲನೇ ಫ್ಯೂಚರ್ಗೆ ಬಂದುಬಿಟ್ಟು ನಮಗೇನು ಮಾಡಬೇಕು, ಸಿಂಪಲ್ ಇಲ್ಲಿ ಏನಿದೆ ಪ್ಲಸ್ ಐಕಾನ್ ಇದೆ ಅಲ್ವಾ. ಸೊ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ನಮಗೆ ಬಂದುಬಿಟ್ಟು ಸ್ಟಾರ್ ಆಪ್ಷನ್ ಏನಿದೆ ಕಾಣಿಸ್ತಾ ಇದೆ. ಓಕೆನಾ. ಸಿಂಪಲ್ ನಮ್ಗೆ ಏನು ಮಾಡಬೇಕು, ಈ ಸ್ಟಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನಮಗೆ ಇಲ್ಲಿ ಯೂಟ್ಯೂಬ್ ಬಂದುಬಿಟ್ಟು ಕೆಲವೊಂದು ಫೀಚರ್ಸ್ ಕೊಟ್ಟಿದೆ. ಕ್ರಿಯೇಟಿವ್ ವೀಡಿಯೋದಿದೆ, ನಮಗೆ ಇಲ್ಲಿ ನೀವು ನೋಡ್ಬೋದು. ಓಕೆನಾ. ಇದನ್ನು ಬಳಸ್ಕೊಂಡೇ ಬಂದುಬಿಟ್ಟು ನಾವು ಏನು ಮಾಡಬೇಕು, ವೀಡಿಯೋಸ್ನ ಮಾಡಬೇಕು. ಸೊ ತುಂಬ ಜನ ಬಂದುಬಿಟ್ಟು ಇದನ್ನು ಬಳಸ್ಕೊಳ್ಳೋದೇ ಇಲ್ಲ, ಅವ್ರಿಗೆ ಗೊತ್ತೇ ಇರಲ್ಲ ಇದೆಲ್ಲ. ಓಕೆನಾ. ಈ ಫ್ಯೂಚರ್ ಬಂದುಬಿಟ್ಟು ನಾವು ಈಸಿಲಿ ಯೂಸ್ ಮಾಡ್ಕೋಬೋದು. ಕ್ರಿಯೇಟ್ ವೀಡಿಯೋ ಇದೆ, ಅದಾದಮೇಲೆ ಮೂವ್ ಆನ್ ಇದೆ, ಫೋಟೋ ಟು ವೀಡಿಯೋ ಎಡಿಟು, ಅದಾದಮೇಲೆ ಫೋಟೋ ಇದೆ, ಇಮೇಜ್ ಇದೆ. ಓಕೆನಾ. ಇದನ್ನು ಈ ಫ್ಯೂಚರ್ನ ಬಂದುಬಿಟ್ಟು ನಾವು ಬಳಸ್ಕೋಬೇಕು. ತುಂಬ ಜನಕ್ಕೆ ಈ ಫ್ಯೂಚರ್ಸ್ ಯಾವ ಥರ ಬಳಸ್ಕೊಳ್ಳೋದು ಅಂತಲೇ ಗೊತ್ತಿರಲ್ಲ. ಓಕೆನಾ. ತುಂಬ ಜನ ಈ ಫ್ಯೂಚರ್ನೆಲ್ಲ ಬಳಸ್ಕೊಂಡು ಏನು ಮಾಡಿದ್ದಾರೆ, ಯೂಸ್ನು ಮಾಡಿದ್ದಾರೆ. ಇಲ್ಲಿ ವೀಡಿಯೋ ಆಪ್ಷನ್ ಇದೆಯಲ್ಲ, ಕ್ರಿಯೇಟ್ ವೀಡಿಯೋ ಆಪ್ಷನು, ಸಿಂಪಲಿ ನಾವೇನು ಮಾಡೋಣ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಇದರಿಂದನೇ ನಾವು ವೀಡಿಯೋ ಬಂದುಬಿಟ್ಟು ಮಾಡೋದು. ಆ್ಯಂಡ್ ಇದು ವೀಡಿಯೋ ಮಾಡೋದಕ್ಕೂ ನಮಗೆ ಒಂದು ಪ್ರಾಂಪ್ಟ್ ಅನ್ನೋದು ಬೇಕಲ್ವಾ. ಸೊ ನಾವು ಬಂದುಬಿಟ್ಟು ಪ್ರಾಂಪ್ಟ್ನೂ ಕೂಡ ನಾವು ಬರೆಸ್ಕೊಳ್ಳೋಣ. ಆ್ಯಂಡ್ ಇನ್ನೂ ಕೂಡ ಬಂದುಬಿಟ್ಟು ನಮಗೆ ಫ್ಯೂಚರ್ಸ್ ಇದೆ, ನೀವು ನೋಡ್ಬೋದು. ಬ್ಯಾಕ್ಗ್ರೌಂಡ್ ಇದೆ, ಇನ್ನೂ ತುಂಬ ಇದೆ, ಮೂವ್ ಆನ್ ಇದೆ. ಓಕೆನಾ. ನಾವೀಗ ಸಿಂಪಲಿ ವೀಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ, ಯಾಕಂದರೆ ನಾವು ವೀಡಿಯೋ ಕ್ರಿಯೇಟ್ ಮಾಡ್ತಾ ಇರೋದು ಅಲ್ವಾ. ಸೊ ಪ್ರಾಂಪ್ಟ್ ಬರ್ಸ್ಕೊಳ್ಳೋಣ. ಮಾಡೋಣ, ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ಸೊ ಎಲ್ಲರ ಫೋನಲ್ಲೂ ChatGPT ಇರುತ್ತೆ. ಸೊ ಸಿಂಪಲಿ ChatGPT ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲೊಂದು ಪ್ರಾಂಪ್ಟ್ ಕೊಡ್ತೀನಿ. ನೀವು ಯಾವುದೇ ಥರ ಪ್ರಾಂಪ್ಟ್ ಕೊಡ್ಬೋದು, ಇಲ್ಲ ನೀವು ಶಾರ್ಟ್ ವೀಡಿಯೋದಲ್ಲಿ ಒಂದು ಸ್ಟೋರಿನೇ ಕ್ರಿಯೇಟ್ ಮಾಡ್ಬೋದು. ಓಕೆನಾ. ಸೊ ನಾನಿಲ್ಲಿ ಹೇಳ್ತೀನಿ, ಸೊ ನೋಡಿ ಗೈಸ್, ನಾನಿಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಸಿಂಪಲಿ ನನಗೆ ಒಂದು ಸುಂದರವಾದ ಹಳ್ಳಿಯ ಪ್ರಾಂಪ್ಟ್ ಬರೆದು ಕೊಡಿ ಅಂತ. ಸೊ ನೀವು ಇಲ್ಲಿ ಈ ಹಳ್ಳಿ ಬದಲಿಗೆ ಬೇರೆ ಏನಾದರೂ ಕೂಡ ತೊಗೋಬೋದು, ಇಲ್ಲ ಶಾರ್ಟ್ ಸ್ಟೋರಿನಾದರೂ ನೀವು ತೊಗೋಬೋದು. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡೋಣ, ಈಗ ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ಇಲ್ಲಿ ನಮಗೆ ಏನು ಪ್ರಾಂಪ್ಟ್ ಇದೆ ಅದು ಬರೆದು ಕೊಡ್ತಾ ಇದೆ. ಓಕೆನಾ. ಸೊ ಸಿಂಪಲಿ ನಮಗೇನು ಮಾಡಬೇಕು, ಈಗ ಇದನ್ನು ನಾವು ಕಾಪಿ ಮಾಡ್ಕೊಳ್ಳೋಣ. ಈ ಪ್ರಾಂಪ್ಟ್ ಏನಿದೆ ಸಿಂಪಲಿ ನಾನು ಏನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಕಾಪಿನ ಮಾಡ್ಕೊಳ್ತೀನಿ. ಕಾಪಿ ಮಾಡಿಬಿಟ್ಟು ಬರೋಣ. ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ನೀವು ಇಲ್ಲಿ ನೋಡ್ಬೋದು, ಡಿಸ್ಕ್ರೈಬ್ ಯುವರ್ ಐಡಿಯಾ ಅಂತ ಒಂದು ಆಪ್ಷನ್ ಬಂದುಬಿಟ್ಟು ಕಾಣಿಸ್ತಿದೆ ನಿಮಗೆ.
ಸೊ ಸಿಂಪಲಿ ನಾವೇನು ಮಾಡೋಣ, ಅದನ್ನು ಇಲ್ಲಿ ಪೇಸ್ಟ್ ಮಾಡೋಣ. ನಾವೇನೀಗ ಕಾಪಿ ಮಾಡಿದ್ರಲ್ವ ಪ್ರಾಂಪ್ಟು, ಅದನ್ನು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿದ್ದು ನಾನೇನು ಮಾಡ್ತೀನಿ, ಸಿಂಪಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೀವು ನೋಡ್ಬೋದು, ನಮ್ಮ ವಿಡಿಯೋ ಬಂದುಬಿಟ್ಟು ಇಲ್ಲಿ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಾವೇನು ಮಾಡಬೇಕು, ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೋಬೇಕು. ಸೊ ಗೈಸ್ ನೋಡಿ, ನೀವು ನೋಡ್ಬೋದು ಇಲ್ಲಿ ನಮ್ಮದು ಒಂದು ಹಳ್ಳಿದು ಎಷ್ಟು ಚೆನ್ನಾಗಿರೋದು ವಿಡಿಯೋ ಬಂದುಬಿಟ್ಟು ಜನ್ರೇಟ್ ಮಾಡಿಕೊಟ್ಟಿದೆ ಅಂತ, ಓಕೆನಾ, ಯೂಟ್ಯೂಬು. ಸೊ ನೀವು ಈ ಥರ ಮಾಡಿಕೊಂಡು ನೀವು ಪ್ರಾಂಪ್ಟ್ ಕೇಳಿ ಏನು ಮಾಡ್ಬೋದು, ಒಂದು ಚೆನ್ನಾಗಿರೋದು ವೀಡಿಯೋನೇ ಬಂದುಬಿಟ್ಟು ಮಾಡ್ಕೋಬೋದು, ಓಕೆನಾ. ಕಾರ್ಟೂನ್ ವೀಡಿಯೋ ಆಗಲಿ, ಇಲ್ಲ ನಿಮಗೆ ಯಾವ ಥರ ಬೇಕು, ರಿಯಲಿಸ್ಟಿಕಲ್ಲಿ ಬೇಕು, ಆ ಥರ ನೀವು ಮಾಡ್ಕೋಬೋದು, ಓಕೆನಾ. ಈಗ ಅಂದ್ಕೊಳ್ಳಿ, ಇದನ್ನು ಸಿಂಪಲಿ ನಾವಿಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಇದನ್ನು ಮಾಡ್ಕೊಳ್ಳೋಣ, ಓಕೆನಾ. ಸೊ ಇದಾಯ್ತಾ ಡೌನ್ಲೋಡು. ಸೊ ಮತ್ತೆ ಬ್ಯಾಕ್ ಬಂದು ನಾನೇನು ಮಾಡ್ತೀನಿ, ಇಲ್ಲಿ ChatGPTಗೆ ಇನ್ನೊಂದು ಪ್ರಾಂಪ್ಟನ್ನ ನಾನು ಕೊಡ್ತೀನಿ, ಓಕೆನಾ. ಲೈಕ್ ಏನಾದರೂ ಒಂದು ಪ್ರಾಂಪ್ಟು ಬರಿತೀನಿ ಇಲ್ಲಿ. ಸೊ ನೋಡಿ ಗೈಸ್, ನಾನು ಇನ್ನೊಂದು ಪ್ರಾಂಪ್ಟನ್ನ ಕೊಟ್ಟಿದ್ದೀನಿ, ಮಕ್ಕಳು ಆಟ ಆಡುತ್ತಿರುವ ಪ್ರಾಂಪ್ಟ್ ಬರೆದು ಕೊಡಿ ಅಂತ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ನಮಗೆ ಇಲ್ಲೊಂದು ಏನಿದೆ ಪ್ರಾಂಪ್ಟು ಬರೆದು ಕೊಟ್ಟಿದ್ದಾರೆ, ಓಕೆನಾ. ಆ್ಯಂಡ್ ನೀವು ಇದೇ ಥರ ಬಂದುಬಿಟ್ಟು ಸ್ಟೋರಿನೂ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಸ್ಟೆಪ್ ಬೈ ಸ್ಟೆಪ್ಪು. ಫಾರ್ ಎಕ್ಸಾಂಪಲ್ಗೆ ನೀವು ಯಾವ ಥರ ವೀಡಿಯೋನ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲಿ ಇದನ್ನು ಕಾಪಿ ಮಾಡಿ ಯೂಟ್ಯೂಬಿಗೆ ಬಂದಾದಮೇಲೆ ಇಲ್ಲಿ ನಾನು ಬ್ಯಾಕ್ ಮಾಡ್ತೀನಿ. ಅದಾದಮೇಲೆ ನಾನು ಏನು ಮಾಡ್ಕೊತೀನಿ, ಇಲ್ಲಿ ಏನು ಪೇಸ್ಟ್ ಮಾಡಿದ್ದೀನಲ್ವ ಈ ಪ್ರಾಂಪ್ಟನ್ನ ಬಂದುಬಿಟ್ಟು ರಿಮೂವ್ ಮಾಡ್ಕೊಳ್ತೀನಿ. ರಿಮೂವ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಕಾಪಿ ಮಾಡಿದ್ವಲ್ಲ ಪ್ರಾಂಪ್ಟು, ಆ ಪ್ರಾಂಪ್ಟನ್ನ ತೊಗೊಬಂದು ನಾನಿಲ್ಲಿ ಪೇಸ್ಟ್ನ ಮಾಡ್ತೀನಿ, ಓಕೆನಾ. ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಪ್ರಾಂಪ್ಟ್ ಏನಿತ್ತು ಆ ಪ್ರಾಂಪ್ಟನ್ನ ಪೇಸ್ಟ್ ಮಾಡ್ತೀನಿ. ಸಿಂಪಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಇಲ್ಲಿ ವಿಡಿಯೋ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಇನ್ನೊಂದು ಫ್ಯೂಚರ್ ಏನಿದೆ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ವೀಡಿಯೋಸ್ ಏನಾದರೂ ಮಾಡಿದರೆ 100% ನಿಮ್ಮದು ಚಾನಲ್ಲು ಕೂಡ ವೈರಲ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮದು ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಗೈನ್ ಆಗ್ತಾರೆ, ಓಕೆನಾ. ನಾವು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್, ನೀವು ನೋಡ್ಬೋದು ಇಲ್ಲಿ ಏನಿದೆ ಮಕ್ಕಳದು ನಾನು ಕೇಳಿದ್ನಲ್ಲ ಪ್ರಾಂಪ್ಟು ವಿಡಿಯೋ ಇಲ್ಲಿ ಬಂದಿದೆ, ಮಕ್ಕಳು ಆಟ ಆಡ್ತಿರೋದು ವಿಡಿಯೋ, ಓಕೆನಾ. ಸೊ ಸೇಮ್ ಇದೇ ಪ್ರಾಸೆಸ್ ಯೂಸ್ ಮಾಡ್ಕೊಂಡು ನೀವು ಒಂದು ದೊಡ್ಡ ವೀಡಿಯೋನೇ ಮಾಡ್ಕೋಬೋದು. ಆ್ಯಂಡ್ ಏನು ಸ್ಟೋರಿ ಇದೆ ಆ ಟೈಪಲ್ಲಿ ನೀವು ವೀಡಿಯೋ ಬೇಕಿದ್ದರೆ ಮಾಡ್ಕೋಬೋದು, ಓಕೆನಾ. ಗೈಸ್ ಗೊತ್ತಾಯ್ತಲ್ಲ ಪ್ರಾಸೆಸ್ ಯಾವ ಥರ ವೀಡಿಯೋ ಮಾಡಬೇಕು ಅಂತ. ಆ್ಯಂಡ್ ತುಂಬ ಜನ ನನಗೆ ಹೇಳ್ತೀರಾ, ಮೇಡಮ್ ನಮಗೆ ಸ್ಟಾರ್ ಆಪ್ಷನ್ ಸಿಗ್ತಿಲ್ಲ, ಏನು ಮಾಡೋದು ಅಂತ. ತುಂಬ ಜನ ಬಂದುಬಿಟ್ಟು ನೀವು ಏನು ಮಾಡಿರ್ತಾರೆ ಅಂದರೆ ಯೂಟ್ಯೂಬ್ ಏನಿರುತ್ತೆ ಅದನ್ನು ಅಪ್ಡೇಟ್ ಮಾಡಿರಲ್ಲ, ಓಕೆನಾ. ಸೊ ನೀವು ಏನು ಮಾಡಿ, ಮೇಕ್ ಶೋರ್ ನೀವು ಯೂಟ್ಯೂಬ್ನ ಒಂದು ಸಲ ಅಪ್ಡೇಟ್ ಮಾಡ್ಕೊಳ್ಳಿ, ಓಕೆನಾ. ಅಪ್ಡೇಟ್ ಮಾಡಿಕೊಂಡು ನೀವು ಯೂಸ್ನ ಮಾಡ್ಕೋಬೋದು. ಬೈ ಚಾನ್ಸ್ ನಿಮ್ಮದು ಅಪ್ಡೇಟ್ ಆಗಿನೂ ಬರ್ತಿಲ್ಲ ಅಂದರೆ ಒಂದು ಸಲ ಯೂಟ್ಯೂಬ್ನ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಗ ನಿಮಗೆ ಅಪ್ಡೇಟ್ ಬಂದುಬಿಟ್ಟು ಸಿಕ್ಬಿಡುತ್ತೆ, ಆಗ ನೀವು ಈಸಿಲಿ ಯೂಸ್ ಮಾಡ್ಕೋಬೋದು, ಓಕೆನಾ. ಸೊ ಇದಾಯಿತು ಮೊದಲನೇ ಫ್ಯೂಚರು, ಯಾವ ಥರ ನಾವು ವೀಡಿಯೋಸ್ಗಳನ್ನ ಮಾಡ್ಕೋಬೋದು ಯೂಟ್ಯೂಬಲ್ಲಿ ಅಂತ, ಓಕೆನಾ. ಸೊ ಅದಾದಮೇಲೆ ಸಿಂಪಲಿ ನಾವು ಎರಡನೇ ಫ್ಯೂಚರ್ ಆಲ್ರೆಡಿ ಬಂದಿದೆ. ಸೊ ತುಂಬ ಅಂದರೆ ಒಂದು ವರ್ಷನೇ ಆಯ್ತೇನೋ ಅದು ಬಂದು ಆ ಫ್ಯೂಚರು, ಓಕೆನಾ. ಸೊ ಈಗ ನಮಗೆ ಏನು ಮಾಡಬೇಕಂದ್ರೆ, ಸೊ ಸಿಂಪಲಿ ನಾನು ಇಲ್ಲಿಂದ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ಈಗ ನಮ್ಮದು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ, ಓಕೆನಾ. ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಗೈಸ್, ಇಲ್ಲಿ ನಮಗೆ ಕೆಲವೊಂದು ಶಾರ್ಟ್ಸ್ ಬಂದುಬಿಟ್ಟು ಕಾಣಿಸ್ತಾ ಇದೆ, ಓಕೆನಾ. ಶಾರ್ಟ್ ವಿಡಿಯೋ ನೀವು ನೋಡ್ಬೋದು, ತುಂಬ ಥರದ್ದು ಬಂದುಬಿಟ್ಟು ನನಗೆ ಶಾರ್ಟ್ ವಿಡಿಯೋ ಬಂದುಬಿಟ್ಟು ಕಾಣಿಸ್ತಾ ಇದೆ. ಸೊ ಸಿಂಪಲಿ ಅಂದ್ಕೊಳ್ಳಿ, ನಾನಿಲ್ಲಿ ಯಾವುದಾದ್ರೂ ಒಂದು ಶಾರ್ಟೇ ತಗೋತೀನಿ ಅಂದ್ಕೊಳ್ಳಿ, ಓಕೆನಾ. ಬೇರೆ ಥರ ಯಾವುದಾದ್ರೂ ಒಂದು ಶಾರ್ಟ್ಸು. ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೋಡಿ ಗೈಸ್, ಫಾರ್ ಎಕ್ಸಾಂಪಲ್ಗೆ ಈ ವಿಡಿಯೋನ ನಾನು ಬಂದುಬಿಟ್ಟು ಈ ಶಾರ್ಟ್ ವಿಡಿಯೋನ ನಾನು ಯೂಸ್ ಮಾಡ್ಕೊಳ್ತೀನಿ ಅಂದ್ಕೊಳ್ಳಿ. ಸೊ ಸಿಂಪಲಿ ನಮಗೇನು ಮಾಡಬೇಕು, ಇಲ್ಲಿ ಬಂದುಬಿಟ್ಟು ಶೇರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಶೇರ್ ಆಪ್ಷನ್ ಅಲ್ಲ, ಇಲ್ಲಿ ರಿಮಿಕ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಏನು ಆಪ್ಷನ್ ಕಾಣಿಸ್ತಿದೆ, ಗ್ರೀನ್ ಆಪ್ಷನ್ ಏನಿದೆ ಇದನ್ನು ನಾವು ಬಳಸ್ಕೋಬೇಕು. ತುಂಬ ಜನಕ್ಕೆ ಬಂದುಬಿಟ್ಟು ಈ ಗ್ರೀನ್ ಆಪ್ಷನ್ ಬಳಸ್ಕೊಳ್ಳೋಕ್ಕೆ ಬರಲ್ಲ, ಓಕೆನಾ. ಸೊ ಹೆಂಗೆ ಬೇಕು ಹಂಗೆ ಬಳಸ್ಕೋತಾರೆ, ಅದರಿಂದ ಅವ್ರದ್ದು ಬಂದುಬಿಟ್ಟು ಚಾನಲ್ ಏನಾಗಲ್ಲ, ಸರಿಯಾಗಿ ಬಂದುಬಿಟ್ಟು ಗ್ರೋ ಆಗಲ್ಲ, ಓಕೆನಾ. ಗ್ರೀನ್ ಸ್ಕ್ರೀನ್ ವಿಡಿಯೋ ಒಂದು ಬೆಸ್ಟ್ ಬಂದುಬಿಟ್ಟು ಯೂಟ್ಯೂಬಲ್ಲಿ ನೀವು ಬೇಗ ಸಬ್ಸ್ಕ್ರೈಬರ್ಸ್ನು ಗೇನ್ ಮಾಡ್ಬೋದು, ಅದ್ರ ಜೊತೆಗೆ ಬೇಗ ಕೂಡ ಗ್ರೋ ಆಗ್ಬೋದು. ಆ್ಯಂಡ್ ನಿಮಗೆ ಬೇಗ ಬಂದುಬಿಟ್ಟು ವ್ಯೂಸ್ನೂ ಕೂಡ ಸಿಗುತ್ತೆ. ಸೊ ಸಿಂಪಲಿ ನಾವು ಗ್ರೀನ್ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಗ್ರೀನ್ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೆ ಗೈಸ್, ನಿಮಗೆ ಇಲ್ಲಿ
ಏನಾಗುತ್ತೆ ಅಂದರೆ ಸಿಂಪಲಿ ಇಲ್ಲಿ ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ, ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಒಂದು ಸ್ವಲ್ಪ ಪ್ರೊಸೆಸಿಂಗ್ ತಗೊಳ್ಳುತ್ತೆ. ಪ್ರೊಸೆಸಿಂಗ್ ತೊಗೊಂಡಾದಮೇಲೆ ನಿಮ್ದು ಏನಾಗುತ್ತೆ, ಓಪನ್ ಆಗಿ ಬಂದುಬಿಡುತ್ತೆ. ಓಕೆನಾ, ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ, ತುಂಬ ಚಿಕ್ಕದು ಮಾಡಿಕೊಂಡು ಈ ಮೂಲೆಯಲ್ಲಿ ಕಾಣಿಸ್ತಿರೋ ಟೈಪಲ್ಲಿ ಇಲ್ಲಿ ಇಟ್ಕೊಬಿಡ್ತೀರ. ಸೊ ನಿಮಗೆ ಏನು ಮಾಡಬೇಕು, ತುಂಬ ಬಂದುಬಿಟ್ಟು ಚಿಕ್ಕದು ಮಾಡಬಾರ್ದು. ಇದನ್ನು ನೀವು ಕಾಣಿಸ್ಬೇಕು ಯೂಟ್ಯೂಬ್ಗೆ, ಹಾಂ ಇಲ್ಲೊಂದು ಮನುಷ್ಯರಿದ್ದಾರೆ ಅಂತ. ಓಕೆನಾ, ತುಂಬ ಚಿಕ್ಕದು ಮಾಡಿಬಿಟ್ಟು ಇಲ್ಲೇನು ಮಾಡ್ತಾರೆ, ಸುಮ್ಮನೆ ಏನೂ ಕೂಡ ಮಾತಾಡಲ್ಲ, ಸ್ಮೈಲ್ ಮಾಡ್ಕೊಂಡು ಕೂತ್ಕೊಬಿಡ್ತೀರ. ಓಕೆನಾ, ಸೊ ನಿಮಗೆ ಏನು ಮಾಡಬೇಕು, ನೀವು ಏನೂ ಮಾತಾಡಲ್ವಲ್ಲ ಅದೇ ಪ್ರಾಬ್ಲಮ್ಮು. ಓಕೆನಾ, ಸೊ ನಿಮಗೆ ಮಾತಾಡಬೇಕು, ಏನಾದರೂ ಒಪಿನಿಯನ್ ಕೊಡಬೇಕು ವೀಡಿಯೋ ಬಗ್ಗೆ. ಒಂದು ಸಲ ವೀಡಿಯೋನ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ. ಅದಾದಮೇಲೆ ಆ ವೀಡಿಯೋದಲ್ಲಿ ಏನು ನಡೀತಿದೆ ಅದನ್ನು ಬಂದುಬಿಟ್ಟು ನೀವು ಹೇಳಬೇಕು. ಓಕೆನಾ, ಆ್ಯಂಡ್ ಮೇಯ್ನಾಗಿ ನೀವು ಬಂದುಬಿಟ್ಟು ಇದು ದೊಡ್ಡ ಚಿಕ್ಕದು ಮಾಡಿಕೊಂಡು ಎಲ್ಲಿ ನಿಮಗೆ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಬಂದುಬಿಟ್ಟು ನಿಮಗೆ ಅಡ್ಜಸ್ಟ್ ಮಾಡ್ಕೊಬೋದು. ಓಕೆನಾ, ಆ್ಯಂಡ್ ಈ ಥರ ವೀಡಿಯೋಸ್ ಮಾಡಿ ತುಂಬ ಜನ ಬಂದುಬಿಟ್ಟು ಯೂಟ್ಯೂಬಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ನು ಗೇನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಮೇನ್ ವಿಷಯ, ನೀವು ಮಾತಾಡಬೇಕಿದ್ರೆ ಇಲ್ಲಿ ಮೈಕ್ ಬಟನ್ನ ಆನ್ ಇರಬೇಕು. ಇದು ಆಫ್ ಆಗಿರುತ್ತೆ. ನಿಮಗೇನು ಮಾಡಬೇಕು, ಆನ್ ಮಾಡ್ಕೋಬೇಕು. ಆನ್ ಮಾಡಿದ್ರೇ ನಿಮ್ಮ ವಾಯ್ಸು ನೀವೇನಾದರೂ ಮಾತಾಡೋದು, ಒಪಿನಿಯನ್ ಕೊಡೋದು ಕೇಳಿಸೋದು. ಓಕೆನಾ, ಸೊ ಸಿಂಪಲ್ಲಿ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ಸ್ಮೈಲ್ ಮಾಡ್ಕೊಂಡು ಕೂತ್ಕೊಬಿಡ್ತೀರ, ಏನೂ ಮಾತಾಡೋಲ್ಲ. ಸೊ ನಿಮಗೇನು ಮಾಡಬೇಕು, ಮಾತಾಡಬೇಕು, ಒಪಿನಿಯನ್ ಕೊಡಬೇಕು, ವಿಡಿಯೋದಲ್ಲಿ ಏನು ನಡೀತಿದೆ ಅದು ಹೇಳಬೇಕು. ಸುಮ್ಮನೆ ಇದ್ದರೆ ಬಂದುಬಿಟ್ಟು ಮಾನಿಟೈಸೇಷನ್ ಆಗೋಲ್ಲ. ಈಗಲೇ ಹೇಳ್ತಿದ್ದೀನಿ, ಏನಾದರೂ ನೀವು ಮಾತಾಡಿದ್ರೇ ಮಾನಿಟೈಸೇಷನ್ ಆಗೋದು ನಿಮ್ಮ ಚಾನಲ್ಲು. ಸೊ ಏನಾದರೂ ಒಂದು ಮಾತಾಡಬೇಕು, ವೀಡಿಯೋದಲ್ಲಿ ಒಪಿನಿಯನ್ ಕೊಡಬೇಕು. ಓಕೆನಾ, ಇಷ್ಟು ಕ್ಲಿಯರ್ ಆಯಿತಾ? ಇಷ್ಟ ಆದಮೇಲೆ ಈಗ ನಿಮ್ಗೆ ಏನು ಮಾಡಬೇಕು, ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋದಲ್ಲಿ ಏನು ನಡೀತಿದೆ ಅಂದ್ಕೊಳ್ಳಿ. ಲೈಕ್ ಇವ್ರು ನೀವು ನೋಡ್ಬೋದು, ಇಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಆ್ಯಂಡ್ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ತುಂಬ ಟೇಸ್ಟಿ ಆಗಿದೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ವಾವ್, ನೀವು ನೋಡ್ಬೋದು ಇಲ್ಲಿ ಇಷ್ಟು ಚೆನ್ನಾಗಿರೋದು ಏನು ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ ಅಂತ ನೀವು ಕೇಳ್ಬೋದು. ಓಕೆನಾ, ಒಂದು ಲೋಡಿಂಗ್ ಪ್ರಾಸೆಸ್ ಏನಿದೆ ಅದು ತಗೊಳ್ಳುತ್ತೆ. ಸೊ ತೊಗೊಂಡಾದ್ಮೇಲೆ ನೋಡಿ ಈ ಥರ ಬಂದುಬಿಟ್ಟು ಶೋ ಆಗುತ್ತೆ. ಆಗೇನು ಮಾಡ್ಬೋದು, ನೀವು ಸಿಂಪಲ್ಲಿ ಈಗ ನೋಡಿ ನನ್ನ ಫೇಸ್ನೂ ಕಾಣಿಸ್ತಿದೆ ಆ್ಯಂಡ್ ವಿಡಿಯೋನೂ ಕಾಣಿಸ್ತಿದೆ, ಪರ್ಫೆಕ್ಟಾಗೂ ಇದೆ. ಆ್ಯಂಡ್ ಯೂಟ್ಯೂಬಿಗೆ ಗೊತ್ತಾಗುತ್ತೆ ಒಂದು ಮನುಷ್ಯನೂ ಇದೆ ಇದರಲ್ಲಿ ಆ್ಯಂಡ್ ಮಾತಾಡ್ತಿದ್ದಾರೆ, ಒಪಿನಿಯನ್ನು ಕೊಡ್ತಿದ್ದಾರೆ ಅಂತ. ಸೊ ಈಸಿಲಿ ಈಗ ಏನಾಗುತ್ತೆ, ನಿಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಿಬಿಡುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಸಿಂಪಲಿ ನೀವೇನು ಮಾಡ್ಬೋದು, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಬಂದುಬಿಟ್ಟು ನೀವು ಯಾವುದಾದ್ರೂ ಒಂದು ಥಂಬ್ನೇಲ್ನ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೋಬೋದು. ಸೊ ಯಾವುದು ಇಷ್ಟ ಆಗುತ್ತೆ ವೀಡಿಯೋದಲ್ಲಿ ಆ ಬೆಸ್ಟ್ ಆಗಿರೋದು ಇದನ್ನು ಯೂಸ್ ಮಾಡ್ಕೋಬೋದು. ಯೂಸ್ ಮಾಡ್ಕೊಂಡಾದಮೇಲೆ ಅದಾದಮೇಲೆ ಕ್ಯಾಪ್ಷನ್ನು ಅದೆಲ್ಲ ಬರೆದ್ಬಿಟ್ಟು ಏನು ಮಾಡ್ಬೋದು, ಇದನ್ನು ಶಾರ್ಟ್ ಏನಿದೆ ಇದನ್ನು ನೀವು ಅಪ್ಲೋಡ್ ಮಾಡ್ಕೋಬೋದು. ಓಕೆನಾ, ಈಸಿ ಪ್ರಾಸೆಸ್. ಇದನ್ನೆಲ್ಲ ಅಪ್ಲೋಡ್ ಮಾಡಿಕೊಂಡು ಸಿಂಪಲಿ ನಿಮ್ಮ ಶಾರ್ಟ್ ವಿಡಿಯೋ ಏನಿದೆ ಅದನ್ನು ನೀವು ಡೈರೆಕ್ಟು ಅಪ್ಲೋಡ್ ಮಾಡ್ಕೋಬೋದು. ಸೊ ಈ ಥರ ಮಾಡೋದ್ರಿಂದನೂ ಕೂಡ ನಿಮ್ದು ಏನಾಗುತ್ತೆ, ಬೇಗ ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾರೆ ಆ್ಯಂಡ್ ಅದ್ರ ಜೊತೆಗೆ ಬಂದುಬಿಟ್ಟು ನಿಮ್ಮದು ವ್ಯೂಸು ಗೇನ್ ಆಗುತ್ತೆ. ನೀವು ಈಸಿಲಿ ಅರ್ನಿಂಗ್ನೂ ಕೂಡ ಮಾಡ್ಕೋಬೋದು, ಮಾನಿಟೈಸೇಷನ್ನು ಕೂಡ ಆಗುತ್ತೆ. ಬಟ್ ಏನಂದರೆ ತುಂಬ ಜನ ಬಂದುಬಿಟ್ಟು ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡಲ್ಲ. ಬಟ್ ಆ ಫ್ಯೂಚರ್ ಯೂಟ್ಯೂಬ್ ಕೊಟ್ಟಿದೆ ಅಂದರೆ ಅದನ್ನು ನಾವು ಒಳ್ಳೆ ರೀತಿಲಿ ಬಳಸ್ಕೊಂಡು ನಾವು ವೀಡಿಯೋಸ್ಗಳನ್ನ ಮಾಡಬೇಕು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ? ಸೊ ಇದು ಇಷ್ಟ ಆದಮೇಲೆ ಸಿಂಪಲ್ ಇದನ್ನೆಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡ್ಕೊಂಡಾದಮೇಲೆ ನಿಮ್ದೇನಾಗುತ್ತೆ, ವೀಡಿಯೋ ಬಂದುಬಿಟ್ಟು ಪಬ್ಲಿಕ್ ಆಗುತ್ತೆ. ಓಕೆನಾ, ಸೊ ಇಷ್ಟು ಗೊತ್ತಾದಮೇಲೆ ಇನ್ನೂ ನಿಮಗೆ ಇದ್ರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಇದೆರಡು ಫ್ಯೂಚರ್ನ ಯೂಸ್ ಮಾಡಿಕೊಂಡು ಈಸಿಲಿ ನೀವು ಗ್ರೋ ಆಗ್ಬೋದು ಯೂಟ್ಯೂಬಲ್ಲಿ. ಓಕೆನಾ, ಯಾರಿಗೆ ವೀಡಿಯೋ ಮಾಡೋಕ್ಕೆ ಬರಲ್ಲ ಯೂಟ್ಯೂಬಲ್ಲಿ, ನಂಗೆ ವೀಡಿಯೋನೇ ಮಾಡೋಕ್ಕೆ ಬರಲ್ಲ ಅನ್ನೋರು. ಓಕೆನಾ ಗೈಸ್? ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.